ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನಿನ್ನೆ ಇನ್ನೂ ವೀಡಿಯೋದಲ್ಲಿ ನಿಮಗೆ ಮಾತಾಡಿದ್ದೆ ಕಡಲೆ ಬೆಳೆ ಅಂದರೆ ನೆಲಗಡಲೆ ಗ್ರೌಂಡ್ ನಟ್ನ ಹೇಗೆಲ್ಲ ಬೆಳೆದಿದ್ದಾರೆ, ಅದ್ರ ಜೊತೆಗೆ ಯಾವ್ಯಾವ ರೀತಿ ಮಿಶ್ರ ಬೆಳೆ ಬೆಳೆದಿದ್ದಾನೆ, ರೈತ ಹೇಗೆ ಸ್ವಾವಲಂಬಿ ಆಗಿದ್ದಾನೆ ಅಂತಲೂ ನಿಮಗೆ ಹೇಳಿದ್ದೆ. ಹಾಗೆ ಸ್ವಲ್ಪ ಶೇರ್ ಮಾರ್ಕೆಟ್ ಬಗ್ಗೆಯೂ ಸಹ ಮಾತಾಡಿದ್ದೆ. ನೋಡದೇ ಇರೋವಂಥವ್ರು ದಯವಿಟ್ಟು ಹೋಗಿ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿ ನೋಡ್ಕೊಬನ್ನಿ. ಇನ್ನು ಅದೇ ರೀತಿ ನೆಲಗಡಲೆ ಅಂದರೆ ಗ್ರೌಂಡ್ ನಟ್ನ ಹೇಗೆ ಬೆಳೆಯೋದು ಅನ್ನೋದನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ನೀವು ಗ್ರೌಂಡ್ ನಟ್ನ ಬೆಳೆಯೋಕ್ಕೆ ಯಾವ ರೀತಿ ಮಣ್ಣನ್ನು ಬೇಕಾದ್ರೆ ಚೂಸ್ ಮಾಡ್ಬೋದು. ಆದರೆ ಸ್ವಲ್ಪ ಮರಳು ಮಿಶ್ರಿತ ಕೆಮ್ಮಣ್ಣು ಇದ್ದಂಥಲ್ಲಿ ತುಂಬಾ ಚೆನ್ನಾಗಿ ಬರುವಂಥ ಬೆಳೆ ಇದು ನೆಲಗಡಲೆ ಆಗಿರುತ್ತೆ. ಏಕೆಂತಂದರೆ ಪ್ಯೂರ್ ಜೇಡಿ ಮಣ್ಣಲ್ಲಿ ಹಾಕೋದ್ರೆ ಅಂತಂದರೆ ನಿಮಗೆ ಹಾರ್ವೆಸ್ಟಿಂಗ್ ಮಾಡೋ ಟೈಮಲ್ಲಿ ಕಡಲೆಕಾಯಿ ಯಾವುದು ಮಣ್ಣಿನ ಉಂಡೆ ಯಾವುದು ಗೊತ್ತಾಗಲ್ಲ, ಆ ಮಟ್ಟಿಗೆ ಆಗಿರುತ್ತೆ. ಸೊ ಇನ್ನು ನಾನು ಹೇಳಿದಂಥ ಮರಳು ಮಿಶ್ರಿತ ಕೆಮ್ಮಣ್ಣೆಲ್ಲ ಹಾಕಿದ್ರಿ ಅಂತಂದರೆ ತುಂಬ ಚೆನ್ನಾಗಿ ಕಾಯಿಗಳು ಶೈನಿಂಗ್ ಆಗಿ ಹಾಗೆ ಹೆಲ್ದಿಯಾಗಿಯೂ ಸಹ ಇರುತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಮಣ್ಣನ್ನು ಆಳವಾಗಿ ಉಳುಮೆ ಮಾಡಿ ಅದನ್ನು 2-3 ಸಾರಿ ರೋಟ್ರಿಗಳನ್ನು ಬಳಸಿ ಮಣ್ಣನ್ನು ತಿರುಗಿ ಹಾಕಿ ಅದರಲ್ಲಿರುವಂಥ ಕಳೆಗಳೆಲ್ಲ ಹುಟ್ಟಿ ಸಾಯುವಂತೆ ಮಾಡಿ ತದನಂತರ ಕ್ಲೀನ್ ಮಾಡಿಕೊಂಡು ನೀವು ಸಾಲುಗಳನ್ನು ಹೊಡೆದು, ಸಾಲುಗಳು ಹೇಗಿರಬೇಕು ಅಂದರೆ 1 ಅಡಿಗೆ 1 ಸಾಲಿದ್ರೆ ತುಂಬಾ ಒಳ್ಳೆಯದು. ಇನ್ನು ಅಧಿಕ ನಾನು ಎಕರೆಗಟ್ಟಲೆ ಮಾಡ್ತೀನಿ ಅಂತಂದರೆ ಬೆಡ್ಗಳನ್ನು ಮಾಡೋದು ಸಹ ವಾಡಿಕೆ ಇದೆ. ಸೊ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ರೈತರು ಬೆಳೆದಿದ್ರು ಅಂತಂದರೆ ನಾನು ನಿಮಗೆ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನು ಅದೇ ರೀತಿ ಸಾಲುಗಳ ಮಣ್ಣನ್ನೆಲ್ಲ ಹದಗೊಳಿಸಿ ಆದಮೇಲೆ ಸಾಲುಗಳನ್ನು ಹೊಡೆದು ಸಾಲುಗಳಲ್ಲಿ ಪ್ರತಿ ಅರ್ಧ ಅಡಿಗೆ ಒಂದೊಂದು ಬೀಜಗಳಂತೆ ನೀವು ಹಾಕ್ತಾ ಹೋಗಬೇಕಾಗತ್ತೆ. ಸೊ ಹಾಕಿ ಒಂದು 10 ದಿನ ಹಾಕ್ತಿದ್ದಾಗೇ ಕಡಲೆಕಾಯಿ ಹುಟ್ಟು ಬರುತ್ತೆ, ಕಡಲೆ ಬೀಜ. ಸೊ ಗಿಡ ಬರ್ತಾ ಇದ್ದಾಗೇ ಸಣ್ಣ ಕಳೆಗಳು ಸಹ ಜೊತೆಗೆ ಬರುವ ಚಾನ್ಸಸ್ ಹೆಚ್ಚಾಗಿಯೇ ಇರುತ್ತೆ. ಆ ಟೈಮಲ್ಲಿ ನಾವು ಸ್ವಲ್ಪ ಲೇಬರ್ಸ್ ಕಾಸ್ಟನ್ನು ಜಾಸ್ತಿನೇ ತಿನ್ನುವಂಥ ಬೆಳೆ ಅಂತಲೇ ಹೇಳ್ಬೋದು ಇದನ್ನು. ಸೊ ಒಂದು ಕಡೆಯಿಂದ ಇದಕ್ಕೆ ಯಾವುದೇ ರೀತಿ ಸ್ಪ್ರೇ ಮಾಡೋಕ್ಕೂ ಇನ್ನೂ ಬಂದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಸ್ಪ್ರೇ ಮಾಡಿಲ್ಲ, ಜನಗಳನ್ನು ಇಟ್ಟೇ ಮ್ಯಾನ್ ಪವರ್ ಇಟ್ಟು ಕಳೆ ತೆಗೆಸಿರುವಂಥದ್ದು. ಸೊ ಅದೇ ರೀತಿ ಕಳೆ ತೆಗೆಸಿ ಆದಮೇಲೆ ಆ ಕಳೆಗಳನ್ನು ದಯವಿಟ್ಟು ನೋಡಿ ಹೀಗೆ ಹೊಲದಲ್ಲಿನೇ ಬಿಡೋಕ್ಕೆ ಹೋಗ್ಬಿಡಿ. ಸೊ ಅದನ್ನೆಲ್ಲ ಬಾಚಿ ಹೊರಗಡೆ ಹಾಕಿ. ಹೊಲದಲ್ಲಿ ಬಿಟ್ಟರೆ ಏನಾಗುತ್ತೆ ಅಂದರೆ ನೋಡಿರಿ, ಅದೀಗ ಹಸಿರುಗಟ್ಟಿದೆ ಮತ್ತು ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಳೆಗಳನ್ನು ಕಿತ್ತ ನಂತರ ತೆಗೆದು ಹೊರಗಡೆ ಹಾಕಿ ಒಂದು ಮೂಲೆಯಲ್ಲಿ ಹಾಕೋಂಥದ್ದು ಉತ್ತಮ. ಸೊ ಆ ಕಳೆ ಹಾಕಿ ತೆಗೆದಾದಮೇಲೆ ಗಿಡ ಮತ್ತು ನೀವು ಕಳೆ ತೆಗೆದ ನಂತರ ಸ್ವಲ್ಪ ಬೇಗನೆ ಗ್ರೋ ಅಪ್ ಆಗುತ್ತೆ. ಅದಾಗಿ ಒಂದು 10 ದಿನಕ್ಕೆ ಮತ್ತೊಮ್ಮೆ ಸಣ್ಣ ಕಳೆಗಳೇನೋ ಅಷ್ಟಾಗಿ ಬೆಳೆದಿರಲ್ಲ, ಸಣ್ಣ ಪುಟ್ಟ ಕಳೆ ಇರುತ್ತೆ. ಸೊ ಅದ್ರ ಜೊತೆಗೇ ನೀವು ಮಣ್ಣು ಕೊಡಬೇಕಾಗಿ ಬರುತ್ತೆ ಗಿಡಗಳಿಗೆ, ಏಕೆಂದರೆ ಚೂರು ಹೈಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನೀವು ಬುಡಗಳಿಗೆ ಸ್ವಲ್ಪ ಮಣ್ಣುಗಳನ್ನು ಏರಿಸ್ತಾ ಹಾಗೆಯೇ ಕಳೆಗಳು ಸಣ್ಣ ಪುಟ್ಟ ಕಳೆಗಳನ್ನು ಕೀಳ್ತಾ ನೀವು ಮಣ್ಣು ಏರಿಸಿದ್ರಿ ಅಂತಂದರೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಹೇಗೆ ಮಣ್ಣು ಏರಿಸೋದು ಅಂತಲೇ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿರೋಂಥ ಮಣ್ಣನ್ನು ಬುಡಕ್ಕೆ ಸೇರಿಸಿದ್ದಾರೆ ಮಣ್ಣು. ಸೊ ಆಗೇನಾಗುತ್ತೆ, ಕಾಯಿ ಕಟ್ಟುವ ಕಡಲೆಕಾಯಿ ಗಿಡಕ್ಕೆ ಬೇರುಗಳು ಜಾಸ್ತಿ ಬಿಟ್ಕೊಳ್ಳೋಕ್ಕೆ ಚಾನ್ಸಸ್ ಅತಿಯಾಗಿರುತ್ತೆ. ಸೊ ಆ ಟೈಮಲ್ಲಿ ಕಾಯಿಗಳು ಸಹ ಜಾಸ್ತಿಯಾಗಿ ಬಿಡ್ತಾ ಹೋಗುತ್ತೆ. ಸೊ ಇನ್ನಾಗೇ ಇದಕ್ಕೆ ಮಣ್ಣೇರಿಸಿದ ನಂತರ ಮತ್ತು ಯಾವುದೇ ರೀತಿ ಕೆಲಸಗಳು ಅಷ್ಟಾಗಿ ಇರೋದಿಲ್ಲ ನಿಮಗೆ ಬೆಳೆ ಬರುವ ತನಕ. ಸೊ ಬೆಳೆ ಬಂದ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲವನ್ನೂ ಸಹ ಕಿತ್ತು ಒಂದು ಕಡೆ ಲೈಟಾಗಿ ಅಂತಂದರೆ ಬಿಸಿಲಿಗೆ ಒಣಗಬೇಕು ಗಿಡ, ಆ ರೀತಿಯಲ್ಲಿ ಹಾಕಬೇಕು. ಯಾಕೆಂತಂದರೆ ಮಣ್ಣು ಡ್ರೈ ಆದಾಗ ಜಸ್ಟ್ ನಾವು ಅದನ್ನು ಇಟ್ಕೊಂಡು ಅಲ್ಲಾಡಿಸಿದ್ರೆ ಅಂದರೆ ಕೊಡವುದ್ರೆ ಎಲ್ಲ ಮಣ್ಣುಗಳು ಸಹ ಬಿದ್ದೋಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಅದಾದಮೇಲೆ ಲೇಬರ್ಸ್ನ ಇಟ್ಟು ಕಡಲೆಕಾಯಿಗಳನ್ನೆಲ್ಲ ಬೇರ್ಪಡಿಸ್ತಾ, ಗಿಡದಲ್ಲಿರುವಂಥ ಕಡಲೆಕಾಯಿಗಳನ್ನು ಬೇರ್ಪಡಿಸ್ತಾ ಬರಬೇಕಾಗತ್ತೆ. ಸೊ ಅಲ್ಲಿಗೆ ನಾವು ಕಡಲೆಕಾಯಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ಇನ್ನು ಮನೇಲಿ ಏನಾದ್ರು ನಾವು ಹೇಳ್ದಂಥ ATM ಪದ್ಧತಿ ಅಂತಂದರೆ ನೀವು ರೈತರಾದಂಥವರು ಹಸು ಮತ್ತು ಕುರಿಗಳನ್ನು ಸಾಕಿದ್ರಿ ಅಂತಂದರೆ ಕುರಿಗಳನ್ನು ನಾನು ATM ಅಂತ ಕರಿತೀನಿ. ಸೊ ಆ ಕುರಿಗಳಿತ್ತು ಅಂದರೆ ಮನೆಯಲ್ಲಿ ಈ ಸೊಪ್ಪುಗಳನ್ನು ಎಸೆಯೋಕೆ ಹೋಗ್ಬೇಡಿ. ಸೊ ಮಣ್ಣನ್ನು ಕ್ಲೀನಾಗಿ ಕೊಡವಿ, ಆ ಮಣ್ಣಿರೋ ಭಾಗವನ್ನು ಕತ್ತರಿಸಿ ದೂರ ಹಾಕಿ, ಇನ್ನು ಸೊಪ್ಪನ್ನು ನೀವೆಲ್ಲರೂ ಕ್ಲೀನಾಗಿ ಒಟ್ಟಣಿಕೆ ಮಾಡಿಟ್ರಿ ಅಂತಂದರೆ ನಿಮಗೆ ಬೇಸಿಗೆಗಾಲದಲ್ಲಿ ಒಂದು ಒಳ್ಳೆ ಪ್ರೋಟೀನ್ ಯುಕ್ತ ಮೇವಾಗಿ ಇದು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನಿಮ್ಮ ಕುರಿಗಳಿಗೆ ಆಗಲಿ ಹಸುಗಳಿಗೆ ಆಗಲಿ ಒಂದು ಹೊತ್ತಿನ ಮೇವಿಗೆ ಭಂಗ ಇಲ್ದಿರಂತೆ ಇದನ್ನು ಬಳಸ್ಕೋಬೋದಾಗಿರುತ್ತೆ. ಸೊ ಇದೇ ರೀತಿ ಕಡಲೆಕಾಯಲ್ಲಿ ನಿಮಗೆ ಯಾವುದೇ ರೀತಿ ವೇಸ್ಟೇಜ್ ಅಂತೂ ಇರಲ್ಲ. ಸೊ ಆದರೆ ಇದು ಅತಿಯಾದ ಲಾಭದಾಯಕ ಬೆಳೆನೂ ಅಲ್ಲ. ಆದರೆ ನೀವು ಬೆಳ್ಕೊಳ್ಳೋದ್ರಿಂದ ನಿಮಗೆ ವರ್ಷಕ್ಕೆ ಇಲ್ಲ ಅಂತಂದರೂ ಒಂದು 5,000 ರೂಪಾಯಿ ಮಟ್ಟಿಗೆ ಮನೆಯ ಖರ್ಚನ್ನು ಉಳಿಸ್ಕೋಬೋದು ಅಂಥದ್ದು. ಏಕೆಂತಂದರೆ ಒಂದು 1/4 ಎಕರೆ ಹಾಕ್ಕೊಂಡ್ರಿ ಅಂತಂದರೆ ಮನೆಯಲ್ಲಿ ತಿಂಗಳಿಗೆ ಒಮ್ಮೆ ಕಡಲೆಕಾಯಿ ಚಟ್ನಿ ಮಾಡೋವಂಥದ್ದಾಗಿರ್ಬೋದು, ಅಥವಾ ಮಳೆ ಬರೋ ಟೈಮಲ್ಲಿ ಕಡಲೆಕಾಯಿನ ಹಾಕಿ ಹುರ್ಕೊಂಡು ತಿನ್ನೋದಂತ ಇರ್ಬೋದು. ಸ್ನ್ಯಾಕ್ಸ್ಗಳ ಪ್ರೈಸನ್ನು ನಾವು ರೆಡ್ಯೂಸ್ ಮಾಡ್ಬೋದು. ಹಾಗೆಯೇ ಸಮ್ಟೈಮ್ಸ್ ಫುಡ್ಡಿಗೂ ಸಹ ಇಡ್ಲಿಗಾಗಲಿ ಮತ್ತು ಈ ನಾವು ಪಲಾವ್ ಮಾಡೋವಂಥದ್ದು ಅಂಥ ಜಾಗದಲ್ಲೆಲ್ಲ ಕಡಲೆಕಾಯಿ ಚಟ್ನಿ ತುಂಬಾ ಟೇಸ್ಟಾಗಿರುತ್ತೆ.